ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಕಾಲೇಜು ದಿನಗಳ ಸಣ್ಣ ಗಲಾಟೆ, ಅದೆಷ್ಟೋ ಕನಸನ್ನು ಹೊತ್ತು ಬದುಕುತ್ತಿದ್ದ ಯುವಕನ ಬಲಿ ಪಡೆದ ಹಳೆಯ ದ್ವೇಷ. ಹಾವು ಮುಂಗಸಿಯಂತಿದ್ದ ಇರುವರು ಸುಧಾಕರ್ ನನ್ನ ಸಮುದಾಯದ ಬೆಳಕಿನ ಸಂಕೇತ ಎಂದು ಬಿಂಬಿಸಿ ಇಬ್ಬರ ಮೊಗದಲ್ಲೂ ಒಮ್ಮೆಲೆ ನಗು ಮೂಡಿಸಿದ ಅಧಿಕಾರಿಗಳು. ಆಹಾರ ಅರಸಿ ಗ್ರಾಮದ ಬಳಿ ಬಂದ ಕಾಡು ಜಿಂಕೆ, ನಾಯಿಗಳ ದಾಳಿಗೆ ತುತ್ತಾದ ಜಿಂಕೆಯನ್ನು ರಕ್ಷಿಸಿ ಅರಣ್ಯ ಇಲಾಖೆ ಸುಪರ್ದಿಗೆ ಕೊಟ್ಟ ಗ್ರಾಮಸ್ಥರು. ವಾರ್ತೆಗಳ ವಿವರ. 3 ವರ್ಷಗಳ ಹಿಂದೆ ಕಾಲೇಜಿಗೆ ಹೋಗುವಾಗ ನಡೆದಿದ್ದ ಒಂದು ಸಣ್ಣ ಕಿರಿಕ್ ಇಂದು ಅದೆಷ್ಟೋ ಕನಸುಗಳನ್ನು ಹೊತ್ತು ಬದುಕುತ್ತಿದ್ದ ಯುವಕನ ಬರ್ಬರ ಹತ್ಯೆಯಲ್ಲಿ ಅಂತ್ಯವಾಗಿದೆ. ಏನೇ ಘಟನೆ ಅಂತೀರಾ? ಈ ವರದಿ ನೋಡಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಜಂಗಲಹಳ್ಳಿ ಗ್ರಾಮದ ಪುರುಷೋತ್ತಮ್ ಎಂಬ ಯುವಕನೇ ಹತ್ಯೆಯಾದ ದುರ್ದೈವಿ. ಈತ ಬೆಂಗಳೂರಿನ ಬಿಡದಿಯ ಟೊಯೋಟೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ವಾರಾಂತ್ಯದ ರಜೆಗಾಗಿ ರೈಲಿನಲ್ಲಿ ಊರಿಗೆ ಮರಳುತ್ತಿದ್ದಾಗ ಹೊಂಚು ಹಾಕಿದ ದುಷ್ಕರ್ಮಿಗಳು ಅಟ್ಟಾಡಿಸಿ ಕೊಚ್ಚಿ ಕೊಂದಿದ್ದಾರೆ. ಇನ್ನು ಘಟನೆಯ ಹಿನ್ನೆಲೆ ಹೇಳುವುದಾದರೆ, ಕೋಲಾರ ಬಸ್ ನಿಲ್ದಾಣದಲ್ಲಿ ದರ್ಶನ್ ಮತ್ತು ಸಂಜಯ್ ಎಂಬುವರು ಹುಡುಗಿಯ ಫೋಟೋ ತೆಗೆದರೆಂಬ ಕಾರಣಕ್ಕೆ ಪುರುಷೋತ್ತಮ್ ಮತ್ತು ಆತನ ಸ್ನೇಹಿತರು ಅವರಿಗೆ ಧರ್ಮದೇಟು ನೀಡಿದ್ರು. ಈ ಸಂಬಂಧ ಪೊಲೀಸ್ ಕೇಸ್ ಕೂಡ ದಾಖಲಾಗಿತ್ತು. ಪುರುಷೋತ್ತಮ್ ಕುಟುಂಬದವರು ಕೇಸ್ ಇತ್ಯರ್ಥ ಮಾಡಿಕೊಳ್ಳಲು ಮುಂದಾದರೂ ಎದುರಾಳಿ ತಂಡ ದ್ವೇಷವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡಿತ್ತು. ನಿನ್ನೆ ರಾತ್ರಿ ರೈಲು ನಿಲ್ದಾಣದಿಂದ ಇಳಿಯುತ್ತಿದ್ದಂತೆ ಪುರುಷೋತ್ತಮ್ನನ್ನ ಸುಮಾರು ಅರ್ಧ ಕಿಲೋಮೀಟರ್ ಅಟ್ಟಾಡಿಸಿ ಆರೋಪಿಗಳು ಸಂತೆ ಮೈದಾನದ ಬಳಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಮಾಸ್ತಿ ಮತ್ತು ಟೇಕಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪ್ರಮುಖ ಆರೋಪಿಗಳಾದ ದರ್ಶನ್ ಮತ್ತು ಸಂಜಯ್ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಉಳಿದವರಿಗಾಗಿ ತನಿಖೆ ಚುರುಕುಗೊಳಿಸಿದ್ದಾರೆ. ಸಿನಿಮಾಗಳ ಪ್ರಭಾವಕ್ಕೆ ಒಳಗಾಗಿ ಮಾಡುವ ಸಣ್ಣ ತಪ್ಪುಗಳು, ಕ್ಷಣಿಕ ಆವೇಶಗಳು ಕೊನೆಗೆ ಅದೆಷ್ಟೋ ಕುಟುಂಬಗಳನ್ನ ಬೀದಿಗೆ ತರುತ್ತವೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇತ್ತೀಚಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ಬದ್ಧ ವೈರಿಗಳಂತೆ ಬಿಂಬಿಸಿಕೊಳ್ಳುತ್ತಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದು ಒಕ್ಕಲಿಗರ ಸಂಘದ ವಾಣಿಜ್ಯ ಕಟ್ಟಡದ ಉದ್ಘಾಟನಾ ವೇದಿಕೆ ಶಾಂತ ಮತ್ತು ಸಮಾಧಾನದ ಜೊತೆಗೆ ಒಂದೇ ವೇದಿಕೆಯಲ್ಲಿ ಇಬ್ಬರು ಪಕ್ಷಾತೀತ ಹಾಗೂ ಅಭಿವೃದ್ಧಿಯ ಸಂಕೇತವಾಗಿ ಮಾತನಾಡಿದ್ರು. ಸ್ವಾಮೀಜಿ ಇಬ್ಬರನ್ನು ಬೆಳಕಿನ ಸಂಕೇತ ಎಂದು ಬಿಂಬಿಸಿ ಇಬ್ಬರ ಮೊಗದಲ್ಲೂ ಒಮ್ಮೆಲೆ ನಗು ಬರುವಂತೆ ಮಾಡಿದ ಅಪರೂಪದ ಘಟನೆಗೆ ಸಾಕ್ಷಿಯಾದ್ರು. ಸುಮಾರು 80 ವರ್ಷಗಳ ಇತಿಹಾಸವಿರುವ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘ ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಹೊಂದುತ್ತಲೇ ಸಾಗಿದೆ. ಕಲ್ಯಾಣ ಮಂಟಪ, ಲಾ ಕಾಲೇಜು, ವಿದ್ಯಾರ್ಥಿಗಳ ವಿವಿಧ ಹಂತದ ವಿದ್ಯಾಭ್ಯಾಸಕ್ಕೆ ಹಾಸ್ಟೆಲ್ ನಿರ್ಮಾಣ, ಹೀಗೆ ಬೆಳೆಯುತ್ತಾ ಬಂದ ಒಕ್ಕಲಿಗರ ಸಂಘ ಇಂದು ಬೃಹತ್ ವಾಣಿಜ್ಯ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಇನ್ನಷ್ಟು ಎತ್ತರಕ್ಕೆ ಬೆಳೆದಿದೆ ಎಂಬ ಹೆಜ್ಜೆಯ ಗುರುತನ್ನು ಶಾಶ್ವತಗೊಳಿಸಿದೆ. ಇಂದು ಬಿಬಿ ರಸ್ತೆಯಲ್ಲಿರುವ ಒಕ್ಕಲಿಗರ ಕಲ್ಯಾಣ ಮಂಟಪದ ಪಕ್ಕ ನಿರ್ಮಿಸಿರುವ ಸುಮಾರು 7.5 ಕೋಟಿ ವೆಚ್ಚದ ಬೃಹತ್ ವಾಣಿಜ್ಯ ಕಟ್ಟಡವನ್ನು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘ ರಾಜ್ಯದಲ್ಲಿ ಅತ್ಯುತ್ತಮ ಸಂಘ ಎಂಬ ಖ್ಯಾತಿಗೆ ಭಾಜನವಾಗಿದೆ. ಈಗ ಅದರ ಅಧ್ಯಕ್ಷರಾಗಿರುವ ಕೇಶವರೆಡ್ಡಿ ಪಕ್ಷಾತೀತವಾಗಿ ಎಲ್ಲ ಪದಾಧಿಕಾರಿಗಳನ್ನು ಒಗ್ಗೂಡಿಸಿಕೊಂಡು ಇಂಥದೊಂದು ಬೃಹತ್ ಕಟ್ಟಡ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ನಮ್ಮೆಲ್ಲರ ಶ್ರೇಯೋಭಿಲಾಷಿಯಾಗಿ ತಲೆ ಎತ್ತಿರುವ ಶ್ರೀಮಠ ಇಂದು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ಕೊಡುತ್ತಿದೆ. ಕೇವಲ ಒಕ್ಕಲಿಗ ಜಾತಿಗೆ ಮಾತ್ರ ಸೀಮಿತಗೊಳ್ಳದೆ ಇತರೆ ಸಮುದಾಯಗಳಿಗೂ ಸಹಾಯ ಹಸ್ತವಾಗಿ ನಿಂತು ಕೆಲಸ ಮಾಡುತ್ತಿದೆ. ನೆಲಮಂಗಲದಲ್ಲಿ ನಿರ್ಮಾಣವಾಗಿರುವ ಮೆಡಿಕಲ್ ಕಾಲೇಜು, ಕೆಂಗೇರಿ ಆಸ್ಪತ್ರೆಯ ಸೇವೆಗೆ ನನಗೂ ಮೆಚ್ಚುಗೆ ಇದೆ ಎಂದರು. ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಪೂಜ್ಯ ಸ್ವಾಮೀಜಿ ಅವರ ಮಠ ಸ್ಥಾಪನೆಗೆ ಏನೆಲ್ಲ ಕಾರಣಗಳಿತ್ತು ಅಂತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಬಹಳ ಚೆನ್ನಾಗಿ ಹಿರಿಯರಿಗೆ ಗೊತ್ತಿದೆ. ಅದರಿಂದ
ಇವತ್ತು ಎಲ್ಲ ಒಂದು ಸದುದ್ದೇಶದ ಕಾರಣ ಫಲ ಇವತ್ತು ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಇವತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರನ್ನ ಒಟ್ಟಿಗೆ ಸೇರಿಸಿಕೊಂಡು ಅವರ ಒಂದು ಹಿರಿತನ ಇವತ್ತು ಈ ಒಂದು ಸಂಕೀರ್ಣ ಇವತ್ತು ಲೋಕಾರ್ಪಣೆ ಆಗ್ತಕ್ಕಂಥ ಒಂದು ಮಟ್ಟಕ್ಕೆ ಬಂದಿದೆ. ಇವತ್ತು ವೈದ್ಯಕೀಯ ಸೇವೆ ಇವತ್ತು ನಾವು ಪ್ರತಿಯೊಂದು ಸಂದರ್ಭದಲ್ಲೂ ನಾವೆಲ್ಲರೂ ಮಾತಾಡ್ತೀವಿ. ಇವತ್ತು ಯಾವುದೇ ಒಂದು ಸರ್ಕಾರ ಏನೇ ಆದ್ಯತೆ ಕೊಡಬೇಕಾದ್ರೆ ಮೊದಲು ಆದ್ಯತೆ ಕೊಡಬೇಕಾಗಿರ್ತಕ್ಕಂಥದ್ದು ಆರೋಗ್ಯ, ಮತ್ತೊಂದು ಕಡೆ ಶಿಕ್ಷಣಕ್ಕೆ. ಇವತ್ತು ಆ ಒಂದು ಕ್ಷೇತ್ರಗಳಲ್ಲಿ ಇವತ್ತು ಬಹಳಷ್ಟು ಜನರ ನೋವನ್ನು ನೋಡುವಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಮಠ ಇವತ್ತು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಸೇವೆಯನ್ನ ಇವತ್ತು ಮಾಡ್ತಾ ಇದೆ. ಇನ್ನು ಇದೇ ವೇದಿಕೆಯಲ್ಲಿ ಸಮುದಾಯದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಒಕ್ಕಲಿಗರ ಸಮುದಾಯ ನಾಯಕತ್ವ ಗುಣವುಳ್ಳ ಸಮುದಾಯ, ಮಣ್ಣನ್ನೇ ನಂಬಿ ಬೆಳೆದ ಸಮುದಾಯ. ಕೆಂಪು ಕೋಟೆ ಮೇಲೆ ಧ್ವಜ ಹಾರಿಸಿದ ದೇವೇಗೌಡರು, ವಿಧಾನಸೌಧ ನಿರ್ಮಿಸಿದ ಕೆಂಗಲ್ ಹನುಮಂತರಾಯ, ವಿಕಾಸಸೌಧ ನಿರ್ಮಿಸಿದ SM ಕೃಷ್ಣರಂತ ಮೇಧಾವಿಗಳನ್ನ ಈ ಸಮಾಜಕ್ಕೆ ನೀಡಿದ ಸಮುದಾಯ ನಮ್ಮದು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗೆ ಚಿಕ್ಕಬಳ್ಳಾಪುರ ಮಠ, ಶ್ರೀಮಠದ ಒಕ್ಕಲಿಗರು ಅಂದ್ರೆ ಹೃದಯ ತುಂಬಿ ಮಾತನಾಡಿಸುವ ಸಲಿಗೆಯನ್ನ ಹೊಂದಿದ್ದಾರೆ. ಇಂದು ನಿರ್ಮಾಣ ಮಾಡಿರೋ ಒಕ್ಕಲಿಗರ ವಾಣಿಜ್ಯ ಕಟ್ಟಡ 7.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರು. ಇಂದು ರೂಪಾಯಿ ಸಾಲ ಮಾಡದೆ ನಿರ್ಮಿಸಿದ ಕಟ್ಟಡ ಎಂಬ ಹೆಗ್ಗಳಿಕೆಗೆ ಸಂಘದ ಪದಾಧಿಕಾರಿಗಳು ಭಾಜನರಾಗಿದ್ದಾರೆ ಎಂದು ಪ್ರಶಂಸೆ ಮಾತುಗಳನ್ನ ಆಡಿದ್ರು. ಅದೇ ರೀತಿ ಇವತ್ತು ನಮ್ಮ ಶ್ರೀ HD ದೇವೇಗೌಡರು, ಮಾಜಿ ಪ್ರಧಾನಿಗಳು, ಕೆಂಪುಕೋಟೆ ಮೇಲೆ ನಿಂತು ಧ್ವಜವನ್ನು ಹಾರಿಸಿರ್ತಕ್ಕಂಥವರನ್ನ ಕೂಡ ಇವತ್ತು ನಾವೆಲ್ಲ ಕೂಡ ಶ್ಲಾಘನೆ ಮಾಡುವಂಥದ್ದು, ಹೆಮ್ಮೆ ಪಡುವಂಥದ್ದು ಆಗಬೇಕು. ಕೆಂಗಲ್ ಹನುಮಂತಯ್ಯನವರು ಕಟ್ಟದಂತ ವಿಧಾನಸೌಧ ಇವತ್ತು ಇಡೀ ದೇಶಕ್ಕೆ ಒಂದು ಉದಾಹರಣೆ. ನಮ್ಮ ದಿವಂಗತ SM ಕೃಷ್ಣರವರು ಇಡೀ ಬೆಂಗಳೂರಿನ ಜಗತ್ತಿನ ತಂತ್ರಜ್ಞಾನ ನಕ್ಷೆಯಲ್ಲಿ ಭೂಪಟದಲ್ಲಿ ಇವತ್ತು ಇದೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಸನ್ಮಾನ್ಯ SM ಕೃಷ್ಣರವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಮ್ಮ ಸಮುದಾಯ ಧೈರ್ಯ, ಪರಂಪರೆ, ಸಂಸ್ಕೃತಿ ಇದರೆಲ್ಲದರ ಒಂದು ಕೊಡುಗೆ ಆಗಿದೆ. ಕಾರಣ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ ಮೇಲೆ, ದೀಕ್ಷೆಯನ್ನ ಪಡೆದ ಮೇಲೆ ಅವರ ಮೊದಲನೇ ಕಾರ್ಯಕ್ಷೇತ್ರ, ಕಾರ್ಯವ್ಯಾಪ್ತಿ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ಚಿಕ್ಕಬಳ್ಳಾಪುರ ಮಠ. ಹಾಗಾಗಿ ಅವರಿಗೆ ಅವರ ಹೃದಯದಲ್ಲಿ ಒಂದು ಸ್ಪೆಷಲ್ ಪ್ಲೇಸ್, ವಿಶೇಷ ಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಯಾವಾಗಲೂ ಕೂಡ ಇದೆ. ನಮಗೂ ಕೂಡ ನಮ್ಮ ಸ್ವಾಮೀಜಿ ಅನ್ನುವಂತ ಪ್ರೀತಿ ನಮ್ಗೆ ಯಾವಾಗಲೂ ಕೂಡ ಇದ್ದೇ ಇದೆ ಅಲ್ವಾ. ಅಂತಿಮವಾಗಿ ಮಾತನಾಡಿದ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಸಂಪತ್ತನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವ ಸಂಘಗಳ ಅಗ್ರಪಂಕ್ತಿಯಲ್ಲಿ ಮೊದಲು ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಮಗಳೂರು ಸಂಘಗಳು ನಿಲ್ಲುತ್ತವೆ. ಒಕ್ಕಲುತನದಲ್ಲಿ ಹುಟ್ಟಿ ಮಣ್ಣಿನ ವಾಸನೆಯೊಂದಿಗೆ ಬೆಳೆಯುತ್ತಿರುವ ಸಮುದಾಯಕ್ಕೆ ಕ್ಷಮಿಸುವ ಗುಣ ಇದೆ. ಮತ್ತೊಬ್ಬರಿಗೆ ಅಯ್ಯೋ ಪಾಪ ಎಂದು ಅನ್ನ ನೀಡಿ ಕಾಪಾಡುವ ಗುಣ ಇದೆ. ಇಂತಹ ಸಮುದಾಯದಲ್ಲಿ ಹುಟ್ಟಿ ರಾಜಕಾರಣಿಗಳಾಗಿ ಜಿಲ್ಲೆಯನ್ನಾಳುತ್ತಿರುವ ಇಬ್ಬರು ಸುಧಾಕರ್ಗಳು ಇಡೀ ಜಿಲ್ಲೆಗೆ ಬೆಳಕು ನೀಡುತ್ತಿದ್ದಾರೆ ಎಂದು ಬದ್ಧ ವೈರಿಗಳಂತಿರುವ ಇಬ್ಬರನ್ನು ಅಕ್ಕಪಕ್ಕ ಕೂರಿಸಿಕೊಂಡು ಇಬ್ಬರ ಬೆನ್ನ ಮೇಲೆ 2 ಕೈ ಇಟ್ಟು ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಂತೆ ಇಬ್ಬರ ಮೊಗದಲ್ಲೂ ಸಂತಸ ವ್ಯಕ್ತವಾಗಿತ್ತು. ಇಂತಹದೊಂದು ಸನ್ನಿವೇಶವನ್ನ ನಿರೀಕ್ಷಿಸುತ್ತಿದ್ದ ಬೆಂಬಲಿಗರು ಚಪ್ಪಾಳೆ ತಟ್ಟಿ ಸ್ವಾಮೀಜಿ ಮಾತನ್ನ ಸ್ವಾಗತಿಸಿದ್ರು. ಅದಕ್ಕೂ ಪೂರ್ವದಲ್ಲಿಯೇ ನಮ್ಮ ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಸಂಘ ಮತ್ತು ನಮ್ಮ ಚಿಕ್ಕಮಗಳೂರಿನ ಒಕ್ಕಲಿಗರ ಸಂಘ ಎರಡಕ್ಕೂ ಬಹು ಮಾನ್ಯತೆ ಇದೆ. ಇತ್ತೀಚೆಗೆ ಬೇರೆ ಬೇರೆ ಸಂಘಗಳು ಅಭಿವೃದ್ಧಿ ಹೊಂದುತ್ತಾ ಇದೆ. ಆದರೆ ಬಹಳ ಕಾಲದವರೆಗೂ ಕೂಡ 2 ಒಕ್ಕಲಿಗರ ಸಂಘಗಳು, ನಮ್ಮ ಚಿಕ್ಕಮಗಳೂರಿನ ಒಕ್ಕಲಿಗರ ಸಂಘ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘ. ಕಾರಣ ಏನು ಅಂದ್ರೆ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಎಷ್ಟೋ ಸಂಘಗಳಿಗೆ ನಮ್ಮ ಚಿಕ್ಕಬಳ್ಳಾಪುರ ಸಂಘ ಮಾದರಿಯಾಗಿರ್ತಕ್ಕಂಥದ್ದು. ಓಕೆ. ಇನ್ನು ಇಂದಿನ ಒಕ್ಕಲಿಗರ ಸಂಘದ ವಾಣಿಜ್ಯ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿಗಳ ಅಧ್ಯಕ್ಷ ಯಳುವಳ್ಳಿ ರಮೇಶ್, ಮಾಜಿ ಶಾಸಕ KP ಬಚ್ಚೇಗೌಡ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೇಶವರೆಡ್ಡಿ, PLD ಬ್ಯಾಂಕ್ ಅಧ್ಯಕ್ಷ ಪ್ರಸಾದ್, KV ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ಚದಲಪುರ ನಾರಾಯಣಸ್ವಾಮಿ, ರಾಮಸ್ವಾಮಿ, JDS ಅಧ್ಯಕ್ಷ ಮುಕ್ತ ಮುನಿಯಪ್ಪ, ಮಂಗಳಾನಂದನಾಥ ಸ್ವಾಮೀಜಿ ಇತರರು ವೇದಿಕೆಯಲ್ಲಿದ್ದರು. KS ನಾರಾಯಣಸ್ವಾಮಿ, E ನ್ಯೂಸ್ TV, ಚಿಕ್ಕಬಳ್ಳಾಪುರ.
ಇತ್ತೀಚೆಗೆ ಕಾಡು ಪ್ರಾಣಿಗಳು ಕಾಡು ಬಿಟ್ಟು ನಾಡಿನ ಕಡೆ ದಾಂಗುಡಿ ಇಡುತ್ತಿವೆ. ಬಿಸಿಲಿನ ಬೇಗೆ, ಕುಡಿಯಲು ನೀರಿನ ಅಭಾವ, ಕಾಡು ನಾಶ ಮಾಡಿ ಕೃಷಿಗೆ ಜಮೀನು ಬಳಕೆ, ಎಲ್ಲಕ್ಕಿಂತ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಂದ ಕಾಡು ಕಡಿದು ನಾಡು ಕಟ್ಟುವ ಇರಾದೆ, ಈ ಎಲ್ಲಾ ಕಾರಣಗಳಿಂದಾಗಿ ಕಾಡು ಪ್ರಾಣಿಗಳು ನಾಡಿನ ಕಡೆ ಮುಖ ಮಾಡಿವೆ. ಮೋಟ್ಲೂರು ಗ್ರಾಮದ ಬಳಿ ನಾಯಿಗಳ ದಾಳಿಗೆ ತುತ್ತಾದ ಜಿಂಕೆಯನ್ನು ರಕ್ಷಿಸಿ ಅರಣ್ಯ ಇಲಾಖೆ ವಶಕ್ಕೆ ಬಿಟ್ಟು ಬಂದಿರುವ ಘಟನೆ ನಡೆದಿದೆ. ಹೌದು, ಇತ್ತೀಚೆಗೆ ಕಾಡಿನ ಪ್ರಾಣಿಗಳು ನಾಡಿನ ಒಳಗೆ ಬಂದು ಮಾನವರ ಜೊತೆ ಮಾತನಾಡುತ್ತಿದ್ದಾವೆ. ಅಲ್ಲಲ್ಲಿ ಚಿರತೆ, ಆನೆ, ಕರಡಿ ದಾಳಿಗೆ ಮನುಷ್ಯರು ಸತ್ತು ಹೋಗಿದ್ದಾರೆ. ಕೆಲವರಿಗೆ ಗಾಯಗಳಾಗಿ ಆಸ್ಪತ್ರೆ ಪಾಲಾಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮೋಟ್ಲೂರು ಗ್ರಾಮದಲ್ಲಿ ಇಂತಹದೇ ಘಟನೆಗೆ ಸಾಧು ಪ್ರಾಣಿ ಜಿಂಕೆ ಸಿಕ್ಕಿಬಿದ್ದಿದೆ. ಮೋಟ್ಲೂರು ಸುತ್ತಮುತ್ತ ಇರುವ ಕಾಡು ಬೆಟ್ಟಗುಡ್ಡಗಳಿಂದ ಆಗಾಗ ಜಿಂಕೆ, ಚಿರತೆ, ಕರಡಿ ಮತ್ತು ನವಿಲುಗಳು ಆಹಾರ ಹುಡುಕಿಕೊಂಡು ರೈತರ ತೋಟ, ಹೊಲ, ಗದ್ದೆಗಳಿಗೆ ಬರ್ತಿದ್ವು. ಅದೇ ರೀತಿ ಜಿಂಕೆಯೊಂದು ಊರ ಹೊರಗಡೆ ಬಂದು ನೀರು ಕುಡಿಯಲು ಬಂದಾಗ ಶ್ರೀನಿವಾಸಲು ತೋಟದ ಮನೆ ಬಳಿ ನಾಯಿಗಳ ಹಿಂಡು ಒಂಟಿ ಜಿಂಕೆ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿವೆ. ಅದನ್ನು ಕಂಡ ಗ್ರಾಮದ ಮುಖಂಡ ರಘು ಅವರ ಭಾವ ಶ್ರೀನಿವಾಸಲು ಮತ್ತು ಕುಟುಂಬದವರಾದ ಮಂಜುನಾಥ್, ಜಗದೀಶ್, ನೇತ್ರಾವತಿ ಇತರರು ನಾಯಿಗಳಿಂದ ಬಿಡಿಸಿ ಪಶುವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ತಮ್ಮ ಮನೆಯ ಶೆಡ್ನಲ್ಲಿ ವಿಶ್ರಾಂತಿ ಕೊಡಿಸಿ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಅವರ ವಶಕ್ಕೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ 1 ವಾರದಿಂದ ಕಾಲೇಜಿಗೆ ಹೋಗಿ ಬರುತ್ತಿದ್ದ ಕಾಲೇಜು ವಿದ್ಯಾರ್ಥಿನಿಯನ್ನ ಚುಡಾಯಿಸುತ್ತಿದ್ದ ವ್ಯಕ್ತಿಗೆ ತಾಳ್ಮೆ ಕಳೆದುಕೊಂಡ ಯುವತಿ ಇಂದು ತಮ್ಮ ಸಂಬಂಧಿಕರೊಂದಿಗೆ ಬಂದು ನಡು ರಸ್ತೆಯಲ್ಲಿ ಸರಿಯಾಗಿ ಗೂಸ ಕೊಟ್ಟಿದ್ದಾಳೆ. ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ 2 ಮಕ್ಕಳಿರುವ ಅಂಕಲ್ ಇವತ್ತು ಯಾವ ಕಡೆ ಎದ್ದಿದ್ನೋ ಗೊತ್ತಿಲ್ಲ. ಪಬ್ಲಿಕ್ ಅಲ್ಲಿ ಗೂಸ ತಿಂದು ಪೊಲೀಸ್ ಮಾವನ ಮನೆ ಸೇರಿದ್ದಾನೆ. ಹೆಂಡತಿ, 2 ಮಕ್ಕಳು, ಜೀವನ ನಡೆಸಲು ಒಂದೊಳ್ಳೆ ಕೆಲಸವೂ ಇದೆ. ಇಷ್ಟರಲ್ಲಿ ನೆಮ್ಮದಿ ಬದುಕು ನಡೆಸಬೇಕಿದ್ದ ಆಸಾಮಿಗೆ ಯಾಕೋ ಕಾಲೇಜು ಯುವತಿಯ ಮೇಲೆ ಲವ್ ಆಗಿತ್ತಂತೆ. 1 ವಾರದಿಂದ ಆ ವಿದ್ಯಾರ್ಥಿನಿಗೆ ಕಾಟ ಕೊಡುತ್ತಿದ್ದಂತೆ. ಯಾರಿಗಾದ್ರೂ ತಾಳ್ಮೆ ಅನ್ನೋದು ದೊಡ್ಡದು. ಅದನ್ನ ಕಳೆದುಕೊಂಡ ಮೇಲೆ ಸುಮ್ಮನಿರ್ತಾರ? ಆಕೆ ತಮ್ಮ ಮನೆಯವರಿಗೆ ನಡೆದಿದ್ದನ್ನ ಹೇಳುತ್ತಿದ್ದಂತೆ ಆಕೆಯ ಜೊತೆಗೆ ಬಂದ ಸಂಬಂಧಿಕರನ್ನು ಲೆಕ್ಕಿಸದೆ ಚುಡಾಯಿಸಲು ಬಂದ ರೋಡ್ ರೋಮಿಯೋನನ್ನ ಪಬ್ಲಿಕ್ ರೋಡಲ್ಲೇ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಇದೆಲ್ಲ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಮುಖ್ಯ ರಸ್ತೆ ಕೇಕ್ ಲ್ಯಾಂಡ್ ಬೇಕರಿ ಎದುರಿಗಿರುವ ಚಿಕನ್ ಅಂಗಡಿ ಮುಂದೆ. ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಮನ್ಸೂರ್ ಎಂಬಾತನೇ ಈ ಪುಂಡಾಟಕ್ಕೆ ಇಳಿದಿದ್ದ. ಆತನಿಗೆ ಈಗಾಗಲೇ ಹೆಂಡತಿ, 2 ಮಕ್ಕಳು ಇದ್ದಾರಂತೆ. ಕಳೆದ 1 ವಾರದಿಂದ ಕಾಲೇಜಿಗೆ ಹೋಗಿ ಬರುತ್ತಿದ್ದಾಗಿಲ್ಲ, ಜೊತೆಗೆ ಯಾರು ಬಂದರೂ ಅವರ ಮೇಲೆ ಗಲಾಟೆ ಮಾಡೋದು, ಈಕೆಯನ್ನ ಚುಡಾಯಿಸುತ್ತಿದ್ದ ಎನ್ನಲಾಗಿದ್ದು, ಆ ಯುವತಿಯೇ 2-3 ಬಾರಿ ಎಚ್ಚರಿಕೆ ಕೊಟ್ಟಿದ್ರು. ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದಕ್ಕೆ ವಿಧಿ ಇಲ್ಲದೆ ತಮ್ಮ ಮನೆಯಲ್ಲಿ ಮಾಹಿತಿ ನೀಡಿದ್ದು ಯುವತಿಯ ಪೋಷಕರು ಇಂದು ಆಕೆಯೊಂದಿಗೆ ಬಂದಾಗಲೂ ಮನ್ಸೂರ್ ಎಂಬಾತ ಅದೇ ಚಾಳಿ ಮುಂದುವರಿಸಿದ್ನಂತೆ. ಕಡೆಗೆ ಜೊತೆಗೆ ಬಂದಿದ್ದ ಆಕೆಯ ಸಂಬಂಧಿಕರು 2-3 ಗೂಸ ನೀಡಿದ್ರು. ಅಷ್ಟಲ್ಲೇ ಎಚ್ಚೆತ್ತುಕೊಂಡ ಮನ್ಸೂರ್ ಕೂಡ ತಮ್ಮ ಬೆಂಬಲಿಗರೊಂದಿಗೆ ಒಡೆದಾಟಕ್ಕೆ ಇಳಿದಿದ್ದರಿಂದ ಅಲ್ಲಿ ಜನ ಜಂಗುಳಿಯೇ ಸೇರಿಬಿಟ್ಟಿತ್ತು.
ಕೂಡಲೇ ಎಂಟ್ರಿ ಕೊಟ್ಟ ನಗರ ಪೊಲೀಸರು ಚುಡಾಯಿಸುತ್ತಿದ್ದ ಮನ್ಸೂರ್ನನ್ನ ಠಾಣೆಗೆ ಎಳೆದೊಯ್ದು ಎಫ್ಐಆರ್ ದಾಖಲಿಸಿ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಪ್ರಸಿದ್ಧ ಕೇಶವ್ ಡ್ಯಾನ್ಸ್ ಅಕಾಡೆಮಿಯ ಸಂಸ್ಥಾಪಕ ಹಾಗೂ ಖ್ಯಾತ ಡ್ಯಾನ್ಸ್ ಮಾಸ್ಟರ್ ಕೇಶವ್ ಅವರು ಈ ಬಾರಿಯ ಬೇಸಿಗೆ ಶಿಬಿರದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಈಜು ತರಬೇತಿ ನೀಡುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಈಜು ತರಬೇತಿ ನೀಡುತ್ತಾ ಬಂದಿರುವ ಅವರು ಮಕ್ಕಳ ಆತ್ಮರಕ್ಷಣೆ ಹಾಗೂ ದೈಹಿಕ ಸಾಮರ್ಥ್ಯ ವೃದ್ಧಿಗೆ ಈಜು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಬೇಸಿಗೆ ರಜಾ ದಿನಗಳಲ್ಲಿ ಮಕ್ಕಳು ಕೆರೆ ಕುಂಟೆಗಳಿಗೆ ಹೋಗಿ ಅನಾಹುತಕ್ಕೀಡಾಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಚಿಂತಾಮಣಿ ನಗರದ ಪ್ರಸಿದ್ಧ ಕೇಶವ್ ಡ್ಯಾನ್ಸ್ ಅಕಾಡೆಮಿ ಸಂಸ್ಥಾಪಕ ಹಾಗೂ ಖ್ಯಾತ ಡ್ಯಾನ್ಸ್ ಮಾಸ್ಟರ್ ಕೇಶವ್ ಅವರು ಸುರಕ್ಷಿತ ಸ್ಥಳಗಳಲ್ಲಿ ಮಕ್ಕಳಿಗೆ ಈಜು ತರಬೇತಿ ನೀಡುತ್ತಿದ್ದಾರೆ. ನುರಿತ ತರಬೇತುದಾರರ ಮೇಲ್ವಿಚಾರಣೆಯಲ್ಲಿ ಮಕ್ಕಳಿಗೆ ಟ್ಯೂಬ್ ಹಾಗೂ ಇತರ ಸುರಕ್ಷತಾ ಪರಿಕರಗಳನ್ನು ಬಳಸಿ ತರಬೇತಿ ನೀಡಲಾಗುತ್ತಿದೆ. ಈಜು ತರಬೇತಿಯ ಜೊತೆಗೆ ಮಕ್ಕಳಿಗೆ ಅಂಡರ್ ವಾಟರ್ ಸ್ವಿಮ್ಮಿಂಗ್, ಶವಾಸನ, ಚಕ್ರಾಸನ ಸೇರಿದಂತೆ ವಿವಿಧ ಯೋಗಾಸನಗಳನ್ನು ನೀರಿನಲ್ಲಿ ಮಾಡುವ ಕಲೆಗಳನ್ನು ಸಹ ಕಲಿಸಲಾಗುತ್ತಿದೆ. 1 ತಿಂಗಳ ಈ ವಿಶೇಷ ಶಿಬಿರದಲ್ಲಿ ಸುಮಾರು 60ರಿಂದ 100ಕ್ಕೂ ಹೆಚ್ಚು ಮಕ್ಕಳು ಭಾಗವಹಿಸುತ್ತಿದ್ದು, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಯ ವಿವಿಧ ಭಾಗಗಳಿಂದಲೂ ಮಕ್ಕಳು ಆಗಮಿಸುತ್ತಿರುವುದು ವಿಶೇಷವಾಗಿದೆ. ಕೇಶವ್ ಅವರ ಈ ಸಾಮಾಜಿಕ ಕಾರ್ಯಕ್ಕೆ ಪೋಷಕರು ಹಾಗೂ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ತಮ್ಮ ಪ್ರಾಣವನ್ನು ತಾವೇ ರಕ್ಷಿಸಿಕೊಳ್ಳುವಂತಹ ಕೌಶಲ್ಯಗಳನ್ನು ಕಲಿಯುತ್ತಿರುವುದು ಸಂತೋಷ ತಂದಿದೆ ಎಂದು ಪೋಷಕರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರತಿ ವರ್ಷ ಬೇಸಿಗೆ ಶಿಬಿರದ ಮೂಲಕ ಮಕ್ಕಳಿಗೆ ಹೊಸ ಕೌಶಲ್ಯಗಳನ್ನು ಕಲಿಸುವುದು ನಮ್ಮ ಉದ್ದೇಶವಾಗಿದೆ. ಪೋಷಕರು ತಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಈಜು ಕಲಿಯಲು ಪ್ರೋತ್ಸಾಹಿಸಬೇಕು ಎಂದು ಕೇಶವ್ ಮನವಿ ಮಾಡಿದ್ದಾರೆ. ಮೊಬೈಲ್ ಹಾಗೂ ಟಿವಿಗೆ ಸೀಮಿತವಾಗದೆ ಮಕ್ಕಳು ದೈಹಿಕವಾಗಿ ಸದೃಢರಾಗಬೇಕು. ಸಂಭವನೀಯ ಅನಾಹುತಗಳಿಂದ ಪಾರಾಗಲು ಈಜು ಅತ್ಯಗತ್ಯ ಕಲೆ ಎಂಬ ಉದ್ದೇಶದಿಂದ ಈ ತರಬೇತಿ ನೀಡಲಾಗುತ್ತದೆ ಎಂದು ಶಿಬಿರದ ಆಯೋಜಕರು ತಿಳಿಸಿದ್ದಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಪತ್ರಕರ್ತರು ಸಮಾಜದಲ್ಲಿನ ವೃತ್ತಿ ಕೆಲಸದ ಜೊತೆಗೆ ತಮ್ಮ ಮಕ್ಕಳ ಭವಿಷ್ಯದ ಕಡೆ ಗಮನ ಹರಿಸಬೇಕು. ಕುಟುಂಬಗಳ ಪೋಷಣೆಯು ಮುಖ್ಯ ಆಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಭಾಂಗಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಜೊತೆಗೆ ಪತ್ರಿಕಾ ರಂಗವು ಮುಖ್ಯವಾಗಿದೆ. ಸಮಾಜದಲ್ಲಿನ ಭ್ರಷ್ಟಾಚಾರ, ಜನಸಾಮಾನ್ಯರ ಸಮಸ್ಯೆಗಳಿಗೆ ಪತ್ರಕರ್ತರು ಸದಾ ಧ್ವನಿಯಾಗಬೇಕು. ಸಮುದಾಯಗಳ ಸಂಘಗಳು, ಸಂಸ್ಥೆಗಳು, ದಾನಿಗಳು ಪ್ರತಿಭಾನ್ವಿತರನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಸಂತೋಷ ತಂದಿದೆ ಎಂದರು. ನಮ್ಮ ಈ ಭಾಗಕ್ಕೆ ಶೈಕ್ಷಣಿಕವಾಗಿ ಮುಂದುವರಿಯೋದು ಬಿಟ್ಟರೆ ಬೇರೆ ಯಾವುದೇ ಅವಕಾಶ ಇಲ್ಲ. ಇಂಥ ಮಕ್ಕಳನ್ನು ಪ್ರೋತ್ಸಾಹಿಸಿದಾಗ ಇವ್ರ ಜೊತೆ ಇನ್ನು ಕೆಲವು ಮಕ್ಕಳು ನಾವು ಒಂದು ಪ್ರತಿಭಾ ಪುರಸ್ಕಾರ ತಗೋಬೇಕು ಅಂತ ಆಸೆ ಹುಟ್ಟುತ್ತೆ. ಮುಂದಿನ ದಿನಗಳಲ್ಲಿ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಎಲ್ಲೇ ಒಂದು ನಾವು ಪ್ರತಿಭಾ ಪುರಸ್ಕಾರ ಮಾಡಲಿ ಈ ಒಂದು ಅಂಶಗಳು ಇಟ್ಕೊಂಡು ಮಾಡೋದು. ಮಾರ್ಕ್ಸ್ ಪಡೆದಿರಂತ ತಮ್ಮ ಭವಿಷ್ಯ ಚೆನ್ನಾಗಿರಬೇಕು, ಉಜ್ವಲವಾಗಿರಬೇಕು, ಸಂತೋಷದಾಯಕರಾಗಿರಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಭಾಗಕ್ಕೆ ಬಂದಿದ್ದಾಗ ನಾನು ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳು ಸ್ವಾಗತವನ್ನು ಬಯಸ್ತೀನಿ. ತಾವು ಹೀಗೆ ಬರ್ತಾ ಇರಬೇಕು. ನಮ್ಮ ಪತ್ರಕರ್ತರು ಇಲ್ಲಿರೋದ ತಾಲೂಕು ಪತ್ರಕರ್ತರು ಪ್ರೋತ್ಸಾಹಿಸ್ತಾ ಇರಬೇಕು. ಇನ್ನಷ್ಟು ಜನಪರ ಕೆಲಸಗಳು ಮಾಡೋ ಥರ ಮಾಡಬೇಕು ಅಂತ ತಮಗೂ ಮನವಿ ಮಾಡಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಸ್ವಂತ ಕಟ್ಟಡದಲ್ಲಿ 5 ಕೊಠಡಿಗಳಿಗೆ 50,000ಕ್ಕೂ ಹೆಚ್ಚು ಆದಾಯ ಹೊಂದಿದ್ದು, ಪ್ರತಿ ವರ್ಷ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ, ಪತ್ರಕರ್ತರಿಗೆ ವಿಮೆ ಸೌಲಭ್ಯ ಮತ್ತು ಶಾಲಾ ಕಾಲೇಜುಗಳ ಫೀಸ್ಗಳಿಗೆ ಸಂಘದಿಂದ ವಿತರಣೆ ಮಾಡಿರುವುದು ರಾಜ್ಯದ ಪೈಕಿ ಬಾಗೇಪಲ್ಲಿ ಪತ್ರಕರ್ತರ ಸಂಘ ಮಾದರಿಯಾಗಿದೆ ಎಂದು ಶ್ಲಾಘಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಪತ್ರಕರ್ತರ ಪ್ರತಿಭಾನ್ವಿತ ಮಕ್ಕಳಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವೈಯಕ್ತಿಕವಾಗಿ ನಗದು ಪುರಸ್ಕಾರ ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್, ರಾಜ್ಯ ಖಜಾಂಚಿ ಎಂ ವಾಸುದೇವ ಒಳ್ಳ, ಜಿಲ್ಲಾ ಅಧ್ಯಕ್ಷ ವಿ ರವಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಚೇಳೂರು ಆನಂದ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಮುಬಾಶಿರ್, ಬಿಎಸ್ ಸುರೇಶ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷ ಬಿಟಿ ಚಂದ್ರಶೇಖರ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಿದ್ದಿಕ್ ಇನ್ನಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ.
ಮೇ 3ರಂದು ನಡೆದ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಯಲಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಮಾಹಿತಿ ತಿಳಿದ ಕೂಡಲೇ ನೀಟ್ ಪರೀಕ್ಷೆಯನ್ನೇ ರದ್ದುಪಡಿಸಿ ಮರು ಪರೀಕ್ಷೆಗೆ ಕರೆ ನೀಡಿರುವ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ವಿರುದ್ಧ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಬಿಜೆಪಿ ಯುವ ಕಾಂಗ್ರೆಸ್ ವತಿಯಿಂದ ಬುಧವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ಯುವ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡುತ್ತಿರುವ ನೀಟ್ ಪರೀಕ್ಷೆಯ ಅಕ್ರಮಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾ ಯುವ ಅಧ್ಯಕ್ಷ ಕುಬೇರ ಹಚ್ಚು, ಕೇಂದ್ರ ಸರ್ಕಾರ ಉತ್ತರ ಭಾರತದ ರಾಜ್ಯಗಳು ನೀಟ್ ಪರೀಕ್ಷೆಯಲ್ಲಿ ಮೇಲುಗೈ ಸಾಧಿಸಲು ಬಿಜೆಪಿ ಹುನ್ನಾರ ನಡೆಸಿದೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಆ ಎಲ್ಲ ರಾಜ್ಯಗಳಲ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಲಾಗಿದೆ. ಇದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ನೇರ ಹೊಣೆಗಾರರಾಗಿದ್ದಾರೆ. ಈಗ ಮರುಪರೀಕ್ಷೆ ಬರೆಯಬೇಕೆಂದು ಇಷ್ಟು ದಿನ ಮಕ್ಕಳು ಓದಿ ಶ್ರಮವಹಿಸಿ ಬರೆದದ್ದು ಮತ್ತೆ ರಿಪೀಟ್ ಮಾಡಬೇಕು ಅಂದ್ರೆ ಮಕ್ಕಳು ತಮ್ಮಲ್ಲಿದ್ದ ಹೋಪ್ ಕಳೆದುಕೊಳ್ತಾರೆ, ಡಾಕ್ಟರ್ ಆಗೋ ಕನಸಿಂದಲೇ ದೂರ ಉಳಿಯುತ್ತಾರೆ ಎಂದು ಆಕ್ರೋಶ ಹೊರಹಾಕಿದ್ರು. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕಮಿಷನ್ ಬಿಜೆಪಿ ಸರ್ಕಾರಕ್ಕೆ, 420 ಬಿಜೆಪಿ ಸರ್ಕಾರ. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಕುಬೇರ ಹಚ್ಚು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶರತ್ ಪಾಟೀಲ್, ಮಹೇಂದ್ರ, ವಿನಯ್, ನಾಗೇಶ್, ಸಾಯಿನಾ, ಶಾಹಿದ್, ನವೀನ್, ಸಾಗರ್, ಸೈಯದ್, ಜೀವನ್, ಭರತ್ ಇನ್ನಿತರರು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಬಿಜೆಪಿ ಸಕಲ ರಂಗ ಹೆಜ್ಜೆ ಟ್ರಸ್ಟ್ ಚಿಕ್ಕಬಳ್ಳಾಪುರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ 1 ತಿಂಗಳ ಕಾಲ ನಡೆದ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಪಿಪಿಎಸ್ಸಿ ಶಾಲೆಯಲ್ಲಿ ಸಕಲ ರಂಗ ಹೆಜ್ಜೆ ಟ್ರಸ್ಟ್ ಚಿಕ್ಕಬಳ್ಳಾಪುರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಹಯೋಗದಲ್ಲಿ 1 ತಿಂಗಳ ಕಾಲ ನಡೆದ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇ ದಿನದ ವಸಂತ ಚಿಟ್ಟೆಗಳು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಮೈಸೂರು ರಂಗಾಯಣ ಮಾಜಿ ನಿರ್ದೇಶಕ ಸಿ ಬಸವಲಿಂಗಯ್ಯ, ಗೊಲ್ಲಹಳ್ಳಿ ಶಿವಪ್ರಸಾದ್ ಜಾನಪದ ಅಕಾಡೆಮಿ ಅಧ್ಯಕ್ಷರು ಚಾಲನೆ ನೀಡಿದರು. ಸಮಾರಂಭದಲ್ಲಿ ಕಂಸಾಳೆ, ಕೋಲಾಟ, ಮಾರಿ ಕುಣಿತ, ಇತರೆ ಜಾನಪದ ನೃತ್ಯಗಳ ಪ್ರದರ್ಶನವಾಯಿತು ಮತ್ತು ಬಿವಿ ಕಾರಂತರ ರಚನೆಯ ಪಂಜರ ಶಾಲೆ ಅಭಿಷೇಕ್ ಆರ್ಯ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಚಂದ್ರಶೇಖರ ಕಂಬಾರ ರಚನೆಯ ಶರಣರ ನಾಟಕ ಕಲ್ಯಾಣದ ಕೂಗು ದಿಲೀಪ್ ಕುಮಾರ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಅನಾರಾವ್ ಜಾಧವ್ ಅವರ ರಚನೆಯ ಬೆಕ್ಕಿಗೆ ಗಂಟೆ ಕಟ್ಟಿದವರು ಯಾರು ಸೋಮು ಪಾಟೀಲ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು. 2ನೇ ದಿನದ ಕಾರ್ಯಕ್ರಮದಲ್ಲಿ ಪಟ ಕುಣಿತ, ಪೂಜಾ ಕುಣಿತ, ಜೇನು ಕುರುಬರ ಕುಣಿತ, ನೃತ್ಯಗಳ ಪ್ರದರ್ಶನವಾಯಿತು. ವೈಜ್ಞಾನಿಕ ಶೈಕ್ಷಣಿಕ ನಾಟಕ ಎಂ ಮಹದೇವಪ್ಪ ತಾಳಗುಂದ ಅವರ ರಚನೆಯ ದಿಗ್ವಿಜಯ ಹೆಗ್ಗೋಡು ಸಂಗೀತ ಸಂಯೋಜನೆಯ 1 ದಿನ 1 ಗಂಟೆ ಕವಿತಾ ಮೈಸೂರು ಅವರ ನಿರ್ದೇಶನದಲ್ಲಿ ಮೂಡಿಬಂತು. ಮಾಸ್ತರ 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 ಬೈಬೇಡ ಮಾಸ್ತರ ನೀ ಕಲಿಸಯ್ಯ ಅಕ್ಷರ. ಈ ತರದ ಹಾಡುಗಳನ್ನು ಕೇಳಿದ್ವಿ. ಸೊ ರಾಮಾಯಣ ಅಂತ ಹಾಡುಗಳು ಕೇಳಿದ್ವಿ. ಬೆಟ್ಟ ಗುಡ್ಡಗಳ ನಟ್ಟ ನಡುವೆ ತುಂಗೆಯ ತಾಯಿಯು ಹರಿದಾಳೆ ನೋಡ, ತುಂಗೆಯ ತಾಯಿಯು ಹರಿದಾಳೆ ನೋಡ, ಅಂಕುಡೊಂಕಾಗಿ ವಯ್ಯಾರದಿಂದ ಕಾವೇರಿಯು ಹರಿದಾಳೆ ನೋಡ, ಕಾವೇರಿಯು ಹರಿದಾಳೆ ನೋಡ. ಒಳ್ಳೆ ತೀರ ಬುಗ್ಗೆ ನೋಡೋ, ಸಿಹಿ ನೀರಿನ ಕೊಡವ ನೋಡೋ, ಜೀವನದಿಗಳು ಸುತ್ತುಗಟ್ಟಿದ ಅಡವಿ. ವಾಲ್ಮೀಕಿ ಮತ್ತು ಕುವೆಂಪು ರಾಮಾಯಣ ದರ್ಶನಂ, ಜಾನಪದ ಅಡಿಗರ ರಾಮಾಯಣಗಳ ಆಧಾರಿತ ಮಕ್ಕಳ ರಾಮಾಯಣಂ ದಿಲೀಪ್ ಕುಮಾರ್ ಆರ್ ಚಿಕ್ಕಬಳ್ಳಾಪುರ ಇವರ ನಿರ್ದೇಶನದಲ್ಲಿ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ರವಿಕುಮಾರ್, ಡಿಗ್ರಿ ನರೇಶ್, ಸಿನಿಮಾ ನಟ, ರಂಗ ನಿರ್ದೇಶಕರು ಗಾನ ಅಶ್ವ ಸುಧಾ ವೆಂಕಟೇಶ್, ಎಂ ಮಹದೇವಪ್ಪ ತಾಳಗುಂದ, ನಾಗಮಣಿ ಪಿ ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಸ್ತರ 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 ಬೈಬೇಡ ಮಾಸ್ತರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್
ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. KCET, ನೀಟ್ ಹಾಗೂ JEEಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ PU ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಫಾರ್ಮ್ ಹೌಸ್ನಲ್ಲಿ ಜಾತ್ಯತೀತ ಜನತಾದಳ ಯುವ JDS ಅಧ್ಯಕ್ಷ ಹೊಸಳ್ಳಿ ಟಿ ರವಿ ಹುಟ್ಟುಹಬ್ಬವನ್ನ ಕೇಕ್ ಕತ್ತರಿಸುವ ಮೂಲಕ ಅಭಿಮಾನಿಗಳು ಆಚರಿಸಿದರು. ಮಾಜಿ ಶಾಸಕ LN ನಾರಾಯಣಸ್ವಾಮಿ ಭಾಗಿಯಾಗಿ ಯುವಕರು ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಮುಖ್ಯ ವಾಹಿನಿಗೆ ಬರಬೇಕು. ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಜನಪರ ಆಡಳಿತ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅನೇಕ ಅಭಿವೃದ್ಧಿ ಕೆಲಸಗಳು ಮಾದರಿಯಾಗಿದೆ. ಅವರ ಹಾದಿಯಲ್ಲಿ ನಾವು ಸಹ ಹೋಗಬೇಕು ಎಂದು ಹೇಳಿದರು. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಗೌರಿಬಿದನೂರು ನಗರದ ಅಭಿಲಾಷ್ ಲೇಔಟ್ನಲ್ಲಿರುವ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಶ್ವಜ್ಞಾನಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. 2025-26ನೇ ಸಾಲಿನ SSLC ಮತ್ತು PUC ಪರೀಕ್ಷೆಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮೇ 17ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ನಗರದ ಸುಮಂಗಳಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದು, ಇದುವರೆಗೆ 720 ವಿದ್ಯಾರ್ಥಿಗಳು ಟ್ರಸ್ಟ್ನಲ್ಲಿ ನೋಂದಣಿಯಾಗಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ ಎಂದು ತಿಳಿಸಿದರು. ಶ್ರೀ 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 ಸಿದ್ದರಾಜ ಸ್ವಾಮೀಜಿ, ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಪಾಲನಹಳ್ಳಿ ಮಠ ಅವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಸಿ ಕಾಂತರಾಜು ವಹಿಸಲಿದ್ದು, ಪ್ರಾಸ್ತಾವಿಕ ಭಾಷಣವನ್ನು ಡಾಕ್ಟರ್ ವೆಂಕಟೇಶ್ ನೆರವೇರಿಸಲಿದ್ದಾರೆ. ಗೌರಿಬಿದನೂರು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಉದ್ಘಾಟನಾ ಭಾಷಣ ಮಾಡಲಿದ್ದು, ವಿವಿಧ ಗಣ್ಯರು, ಸಿನಿಮಾ ನಟರು ಹಾಗೂ ತಾಲೂಕು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಲೇಜು ದಿನಗಳ ಸಣ್ಣ ಗಲಾಟೆ, ಅದೆಷ್ಟೋ ಕನಸನ್ನು ಹೊತ್ತು ಬದುಕುತ್ತಿದ್ದ ಯುವಕನ ಬಲಿ ಪಡೆದ ಹಳೆಯ ದ್ವೇಷ. ಹಾವು ಮುಂಗಸಿಯಂತಿದ್ದ ಇರುವರು ಸುಧಾಕರ್ನನ್ನ ಸಮುದಾಯದ ಬೆಳಕಿನ ಸಂಕೇತ ಎಂದು ಬಿಂಬಿಸಿ ಇಬ್ಬರ ಮೊಗದಲ್ಲೂ ಒಮ್ಮೆಲೆ ನಗು ಮೂಡಿಸಿದ ಅಧಿಕಾರಿಗಳು. ಆಹಾರ ಅರಸಿ ಗ್ರಾಮದ ಬಳಿ ಬಂದ ಕಾಡು ಜಿಂಕೆ, ನಾಯಿಗಳ ದಾಳಿಗೆ ತುತ್ತಾದ ಜಿಂಕೆಯನ್ನು ರಕ್ಷಿಸಿ ಅರಣ್ಯ ಇಲಾಖೆ ಸುಪರ್ದಿಗೆ ಕೊಟ್ಟ ಗ್ರಾಮಸ್ಥರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.